ಕೆಲವೊಮ್ಮೆ ಅಡುಗೆಗಳು ನಾವು ಚೆನ್ನಾಗೇ ಮಾಡ್ತೀವಿ. ಆದರೆ ಬೇರೆಯವರ ಯಾವ್ದಾದ್ರು ಒಂದು ರೀಲ್ಸು ನೋಡಿದಾಗ ನಾವು ಕೂಡ ಆ ರೀತಿ ಟ್ರೈ ಮಾಡಿದ್ರೆ ಹೇಗೆ ಬರುತ್ತೆ ನೋಡೋಣ ಅಂತ ಟ್ರೈ ಮಾಡ್ತೀವಲ್ಲ, ಈ ರೀತಿಯಾಗಿ ಆಗಿಬಿಡ್ತವೆ ನೋಡಿ. ಆದರೆ ನಾನು ಒಂದು 2 ಪ್ಲೇಟಲ್ಲಿ ಹಾಕಿದ್ದೆ ಇದು ಮಾವಿನ ಹಣ್ಣಿನ ಒಂದು ಹಪ್ಪಳ ಮಾಡೋದನ್ನು. ಒಂದು ಪ್ಲೇಟೇನು ತುಂಬ ಚೆನ್ನಾಗಿ ಬಂದಿದೆ, ಮತ್ತು ಹಾಳೆಯಲ್ಲಿ ಹಾಕಿರೋದು ಕೆಟ್ಟೋಗಿದೆ. ಆದರೆ ಈ ರೀತಿ ಯಾರೂ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ತುಂಬ ಜನ ತುಂಬ ಕಷ್ಟಪಟ್ಟು ಅಡುಗೆಗಳನ್ನು ಮಾಡಿರ್ತಾರೆ. ಈ ರೀತಿ ಆದರೆ ಬೇಜಾರಾಗುತ್ತೆ ನೋಡಿ. ನಾನಿಲ್ಲಿ ಹಪ್ಪಳ ಮಾಡೋದನ್ನು ಹೇಳ್ತೀನಿ, ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ, ಮತ್ತೊಂದು ಸರಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಮಾವಿನ ಹಣ್ಣನ್ನು ನಾನು ಸುಲ್ಕೊಂಡ್ಬಿಟ್ಟು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ನಾನು ರುಬ್ಕೊಂಡಿದ್ದೀನಿ. ನಂತರ ಇದು ನಾನು ತಗೊಂಡಿದ್ದೀನಿ ಇಲ್ಲಿ ಬಟರ್ ಪೇಪರ್ ಸಿಗುತ್ತಲ್ಲ, ನಾನು ಇದನ್ನು ವೀಡಿಯೋದಲ್ಲಿ ನೋಡಿದ್ದೆ, ಅದರಿಂದ ಟ್ರೈ ಮಾಡೋಣ ಅಂತ ಇದನ್ನು ಮಾಡಿದೆ. ಬಟ್ ಬರಲಿಲ್ಲ ಅದು. ಜಸ್ಟ್ ಅದನ್ನು ನೀರಲ್ಲಿ ಹಾಕಿಬಿಟ್ಟು ಹಿಂಡಿಬಿಟ್ಟು ಒಂದು ಟ್ರೇನಲ್ಲಿ ಹಾಕಿ ಇದಕ್ಕೆ ನಾನು ರುಬ್ಬಿರುವಂತಹ ಒಂದು ಪೇಸ್ಟ್ನ ಹಾಕ್ತಾಯಿದ್ದೇನೆ. ಮಾವಿನ ಹಣ್ಣು ಪೇಸ್ಟ್ ಈ ಥರ ಬೇಯಿಸಿಲ್ಲ, ಏನೂ ಇಲ್ಲ, ಡೈರೆಕ್ಟಾಗಿ ಮಾವಿನ ಹಣ್ಣನ್ನು ರುಬ್ಬಿರೋದಷ್ಟೇ ನೋಡಿ. ಈ ರೀತಿಯಾಗಿ ನಾನು ಚೆನ್ನಾಗಿ ಬರುತ್ತೆ ಅಂತ ನೋಡೋಣ ಟ್ರೈ ಮಾಡಿದ್ರೆ ಹೇಗೆ ಬರುತ್ತೆ ಅಂತ ನಾನು ಅಂದ್ಕೊಂಡು ಮಾಡಿದೆ. 3 ಮಾವಿನ ಹಣ್ಣಿದ್ದು ಫಸ್ಟ್ ಎಲ್ಲ ಹಣ್ಣನ್ನು ನಾನು ಒಂದೇ ಟ್ರೈಯಲ್ಲಿ ಹಾಕಿದೆ. ಸ್ವಲ್ಪ ಜಾಸ್ತಿ ಅನ್ನಿಸ್ತು, ಮತ್ತು ಸರಿ ಬರುತ್ತೋ ಇಲ್ಲ ಒಂದು ಡೌಟ್ ಕೂಡ ಇತ್ತು. ಸುಮ್ಮನೆ ಹಾಳು ಮಾಡೋದು ಯಾಕೆ ಅಂತ ಇದರಲ್ಲಿ ಸ್ವಲ್ಪ ತೆಗೆದು ನಾನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಪ್ಲೇಟಲ್ಲಿ ಹಾಕೋದನ್ನ ನಿಮಗೆ ಹೇಳಿದ್ದೀನಿ ನಾನು ಆಲ್ರೆಡಿ. ನನ್ನ ಹಿಂದಿನ ಒಂದು 2-3 ವೀಡಿಯೋದಲ್ಲಿ ನೋಡ್ಬೋದು ನೀವು. ಚೆನ್ನಾಗಿ ಯಾವ ರೀತಿಯಾಗಿ ಒಂದು ಮ್ಯಾಂಗೋ ಹಪ್ಪಳನ ಮಾಡ್ಬೋದು, ಮ್ಯಾಂಗೋ ಪಾಪಡ್ನ ಮಾಡ್ಬೋದು ಅಂತ ಹಾಕಿದ್ದೀನಿ ನೋಡಿ. ಇದರಲ್ಲಿ ನಾನು ಹಾಕಿದ್ನಲ್ಲ ತುಂಬಾ ಕೆಟ್ಟದಾಗಿ ಬಂದಿದೆ. ಅದು ಒಂಚೂರು ಎದಳಲಿಲ್ಲ. 1.5 ಮಾವಿನ ಹಣ್ಣಷ್ಟು ನನಗೆ ಒಂದು ಗ್ರೇವಿ ಇದು ಹಾಳಾಯಿತು ನೋಡಿ. ನಾನು ಬೇರೆ ಪ್ಲೇಟಲ್ಲಿ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಸ್ವಲ್ಪ ಇದ್ರಲ್ಲಿ ತೆಗೆದು ಹಾಕ್ತಾಯಿದ್ದೇನೆ. ಅಂದರೆ 3 ಹಣ್ಣಲ್ಲಿ ಅರ್ಧ ಭಾಗ ನಾನು ಪ್ಲೇಟಲ್ಲಿ ಹಾಕಿದ್ದೀನಿ, ಅರ್ಧ ಭಾಗ ಅದರಲ್ಲಿಟ್ಟೆ ನೋಡಿ. ಈ ರೀತಿ ಹಾಕಿ ಚೆನ್ನಾಗಿ ಇದನ್ನು ಹರಡಬೇಕು. ಮತ್ತು ಇದಕ್ಕೆ ಬೇರೆ ಏನೂ ನಾನು ಮಿಕ್ಸ್ ಮಾಡಿಲ್ಲ, ಜಸ್ಟ್ ಮಾವಿನ ಹಣ್ಣಿಂದ ಅಷ್ಟೇ ನಾನು ಮಾಡಿರೋದು ನೋಡಿ. ಈ ರೀತಿ ಹಾಕಿಬಿಟ್ಟು ಪ್ಲೇಟಲ್ಲಿರೋದು ಸೂಪರಾಗಿ ಬಂದಿದೆ. ನಾನು ಅದೇ ಪ್ಲೇಟಲ್ಲೇ ನಿಮಗೆ ಹಾಕಿದ್ದು ಒಂದು ವೀಡಿಯೋ ಕರೆಕ್ಟಾಗಿ ಮಾಡಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಕೂಡ ವ್ಯೂಸ್ ಬಂದಿದೆ ಆ ಒಂದು ವೀಡಿಯೋಗೆ ನೋಡಿ. ಈ ರೀತಿ ಹಾಕಿಬಿಟ್ಟು ಅಗ್ಲನಾಗ ಪಾತ್ರೆಗೆ ಹಾಕಿ ಸ್ವಲ್ಪ ಈ ರೀತಿಯಾಗಿ ಸ್ವಲ್ಪ ಶೇಕ್ ಮಾಡಿದ್ರೆ ಕರೆಕ್ಟಾಗಿ ಅದು ಹರಡಿಕೊಳ್ಳುತ್ತೆ. ನಂತರ ಇದನ್ನು ಒಂದು 2 ಬಿಸಿಲಿಗೆ ಹಾಕಿದ್ರೆ ಸಾಕು. ಪ್ಲೇಟಲ್ಲಿ ಆಗಿರೋದಂದರೆ 2 ಬಿಸಿಲು ಸಾಕು, ಚೆನ್ನಾಗಿ ಒಣಗಿಬಿಡುತ್ತೆ. ಆದರೆ ಟ್ರೇದು ಒಂದು 3-4 ಬಿಸಿಲಿಗೂ ಅದು ಒಣಗಲೇ ಇಲ್ಲ, ಮತ್ತು ಎದಳಲೂ ಇಲ್ಲ ಅದು ನೋಡಿ. ಒಂದು ಬಿಸಿಲಿಗೆ ಇಟ್ಟಿದ್ದೀನಿ, ಬೆಳಗ್ಗೆ ಇಟ್ಟಿರುವಂಥದ್ದು. ಈ ರೀತಿಯಾಗಿದೆ. ಸಂಜೆ ನೋಡಿ ಯಾವ ರೀತಿಯಾಗಿದೆ ಅಂದರೆ ಈ ರೀತಿಯಾಗಿದೆ. ಈ ಟ್ರೇಯಲ್ಲಿ ಹಾಕಿರೋದಂತೂ ಒಣಗಲೇ ಇಲ್ಲ, ಜಸ್ಟ್ ಪ್ಲೇಟಲ್ಲಿ ಹಾಕಿರೋದು ಮುಕ್ಕಾಲು ಭಾಗ ಒಣಗಿದೆ. ಮತ್ತೊಂದು ಬಿಸಿಲಿಗೆ ಇಟ್ಟು ತೆಗಿತೀನಿ ನೋಡಿ. ಮಾರನೇ ದಿನ ಒಂದು ಬಿಸಿಲಲ್ಲಿ ಇಟ್ಟಾಗ ಈ ರೀತಿ ಸಂಜೆ ಆಗಿದೆ. ಸಂಜೆ ಈ ರೀತಿ ಆಗಿದೆ. ಪ್ಲೇಟಿಂದ ಪೂರ್ತಿಯಾಗಿ ಒಣಗಿದೆ ನೋಡಿ, ಒಂಚೂರು ಕೈಗೆ ಹತ್ಕೊಳ್ತಾ ಇಲ್ಲ. ಆದರೆ ಟ್ರೇಯಿಂದಂತೂ ಏನೂ ಇಲ್ಲ, ಹಂಗೆ ಇದೆ. ನೋಡೋಣ ಪ್ಲೇಟಿಂದ ತೆಗಿಯೋಣ ಅಂತ ನಾನು ಪ್ಲೇಟಿಂದ ತೆಗೆದೆ. ಇದನ್ನು ನಾನು ಹೇಳಿದ್ದೀನಿ, ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ. ಜಾಸ್ತಿ ವೀಡಿಯೋ ಇಲ್ಲ, ಅಂದರೆ ಒಂದು 2-3 ವೀಡಿಯೋ ಹಿಂದಿನ ವೀಡಿಯೋನೇ ಇದೆ. ಆಮ್ ಪಾಪಡ್ ಅಂತ ಹಾಕಿದ್ದೀನಿ, ನೋಡ್ಕೊಳ್ಳಿ. ಈ ಪ್ಲೇಟಿನಂತೂ ತುಂಬಾ ಸೂಪರಾಗಿ ಬಂದಿದೆ. ತುಂಬ ತೆಳ್ಳಗೆ ಪೇಪರ್ ಥರ ಬಂದಿದೆ. ಇದನ್ನು ನಾವು ಈಸಿಯಾಗಿ ತೆಗಿಬೋದು ನೋಡಿ. ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಎಡ್ಜಸ್ನ ಸ್ವಲ್ಪ ಈ ರೀತಿ ಎತ್ತಿಬಿಟ್ರೆ ಒಂದು ಪೇಪರ್ ಹರಿತೀವಲ್ಲ ನಾವು ನೋಟ್ಬುಕ್ಕು, ಆ ರೀತಿಯಾಗಿ ಬಂದುಬಿಡುತ್ತೆ. ಆದರೆ ಸ್ವಲ್ಪ ನಿಧಾನಕ್ಕೆ ಇದನ್ನು ಹರಿಬೇಕು, ಯಾಕಂದರೆ ಸ್ವಲ್ಪ ಅಂಟಿರುತ್ತೆ. ಆದ್ದರಿಂದ ಈ ರೀತಿಯಾಗಿ ಹೇಳಿದ್ರೆ ಜಸ್ಟ್ ನೀವು ಮಾವಿನ ಹಣ್ಣಿಂದ ಈ ರೀತಿ ಮಾಡ್ಬೋದು ಅಂದರೆ ನಂಬ್ತೀರಾ? ತುಂಬ ಜನ ಮಾಡ್ತೀರಾ, ಆದರೆ ತುಂಬ ಜನಕ್ಕೆ ಗೊತ್ತಿರಲ್ಲ ಈ ಒಂದು ರೆಸಿಪಿ. ತುಂಬ ಜನ ಮಾವಿನಕಾಯಿನ ಅಂದರೆ ಮಾವಿನ ಹಣ್ಣನ್ನು ವೇಸ್ಟ್ ಮಾಡಿಬಿಡ್ತೀರಾ. ಮಾವಿನಕಾಯಿ ಇದ್ರೂ ಕೂಡ ಈ ರೀತಿ ಮಾಡ್ಬೋದು. ಅದೇ ಒಂದು ವೀಡಿಯೋನ ನಿಮಗೆ ಹಾಕಿದ್ದೀನಿ ನೋಡಿ. ಈ ರೀತಿ ರೋಲ್ಗಳನ್ನು ಮಾಡಿ ಡಬ್ಬದಲ್ಲಿ ತುಂಬಿ ನೀವು ಒಂದು ಫ್ರಿಜ್ಜಲ್ಲಾದರೆ ಒಂದು 8-9 ತಿಂಗಳು ಇದನ್ನು ಆರಾಮಾಗಿ ಇಡ್ಬೋದು. ಹೊರಗಡೆ ಆದರೂ ಒಂದು 2-3 ತಿಂಗಳು ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಕೆಲವೊಬ್ಬರು ವರ್ಷಾನುಗಟ್ಟಲೆ ಕೂಡ ಜಾಸ್ತಿ ಮಾಡಿಡ್ತಾರೆ, ಏನೂ ಹಾಳಾಗೋದಿಲ್ಲ. ನಿಮ್ಮ ಹತ್ರ ಜಾಸ್ತಿ ಮಾವಿನ ಹಣ್ಣು ಮಾವಿನಕಾಯಿ ಇತ್ತು ಅಂದರೆ ಇದನ್ನು ಟ್ರೈ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಈಗ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಮಾವಿನ ಹಣ್ಣು ಸಿಗುತ್ತವೆ ನೋಡಿ. ಈ ರೀತಿ ನಿಧಾನವಾಗಿ ನಾವು ಪೇಪರ್ ಹರಿದಂಗೆ ಹರಿತಾ ಇದ್ದೀನಿ. ಮತ್ತು ನಾನು ನಿಮಗೆ ಹೇಳೋದು ಏನಂದರೆ, ಯಾರ್ದೋ ಕೆಲವೊಂದು ವೀಡಿಯೋಗಳು ತುಂಬ ಚೆನ್ನಾಗಿ ಬರ್ತವೆ, ನಾವು ಟ್ರೈ ಮಾಡಿದ್ದೀವಿ. ಆದರೆ ಕೆಲವೊಂದು ವೀಡಿಯೋಗಳು ಸುಮ್ಮನೆ ಅವ್ರ ವ್ಯೂಸ್ಗೋಸ್ಕರ ಈ ರೀತಿ ಹಾಕಿರ್ತಾರಷ್ಟೇ. ನಾವು ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಅದು ನಿಜನೋ ಅಲ್ವೋ ಅಂತ ನೋಡಿ. ಈ ರೀತಿಯಾದ ಒಂದು ಆಮ್ ಪಾಪಡ್ ನನಗೊಂದು ಟ್ರೇಯಷ್ಟು ಹಾಳಾಯಿತು. ನೀವು ಅದನ್ನು ನೋಡಿದರೆ ಅಕಸ್ಮಾತ್ ನೀವು ಟ್ರೈ ಮಾಡ್ತೀರಾ ಅಂತಿದ್ರೆ ಅದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ, ನಿಜವಾಗ್ಲೂ ಚೆನ್ನಾಗಿ ಬರೋದಿಲ್ಲ. ಅಕಸ್ಮಾತ್ ನೀವು ಟ್ರೈ ಮಾಡಿದ್ದೀರಾ, ನಿಮ್ಗೆ ಚೆನ್ನಾಗಿ ಬಂತಾ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನೋಡಿ. ಪ್ಲೇಟಲ್ಲಿ ಹಾಕಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೂ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ಹಾಗೂ ತುಂಬ ವೀಡಿಯೋಗಳನ್ನು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ, ಹೀಗೆ ಸಪೋರ್ಟ್ ಇರಲಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.